ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಪ್ರಿಯ ವಿಶ್ವನಾಥ್. ನಾನು ನಿನ್ನೆಯಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆಯ ಫಸ್ಟ್ ವಿಡಿಯೋಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಹಾಗೆ ನಾನು ಇವತ್ತು ಪ್ರೋಟೀನ್ ಪೌಡರ್ ಮಾಡೋದನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ಇದು ಟೇಸ್ಟಿ ಕೂಡ ಇರುತ್ತೆ. ನಾನು ಈ ಪ್ರೋಟೀನ್ ಪೌಡರ್ಗೆ 25 ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ತಿದ್ದೀನಿ. ಬನ್ನಿ ಇದನ್ನು ಮಾಡೋದು ಹೇಗಂತ ನೋಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೆಂತೆ, ತೊಗರಿಬೇಳೆ ಎಲ್ಲ ಕೂಡ ನಾನು 100 ಗ್ರಾಮ್ನ ತೊಗೊಂಡಿದ್ದೀನಿ. ಮತ್ತು ಹೆಸರು ಕಾಳು, ಉದ್ದಿನಬೇಳೆ, ಶೇಂಗಾ, ಹಲಸಂದೆ ಕಾಳು, ಬಟಾಣಿ, ಕಡಲೆಕಾಳು, ಬಾರ್ಲಿ, ಸಬ್ಬಕ್ಕಿ, ಮಸೂರ್ ದಾಲ್, ಉದ್ದಿನಕಾಳು, ಬಿಳಿ ಜೋಳ, ಕೆಂಪಕ್ಕಿ, ಇದನ್ನು ಮಲ್ನಾಡಕ್ಕಿ ಅಂತಲೂ ಕೂಡ ಕರೀತಾರೆ, ಸಾಮೆ, ಇವೆಲ್ಲ ಸಿರಿಧಾನ್ಯಗಳು. ಸಾಮೆ, ಊದಲು, ಆರ್ಕ, ಸಜ್ಜೆ, ಬರಗು, ಮತ್ತು ನವಣೆ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಈಗ ಮಾಡುವ ವಿಧಾನ: ನಾನೀಗ ಮೇಲೆ ತೋರಿಸಿರುವ ಎಲ್ಲ ಪದಾರ್ಥಗಳನ್ನು ಸಣ್ಣ ಉರಿಲಿ 5 ನಿಮಿಷ ಹುರ್ಕೋಬೇಕು. ಆದಷ್ಟು ಸಣ್ಣ ಉರಿಲೇ ಹುರ್ಕೊಳ್ಳಿ. ಹೀಗೆ ಹುರಿಯೋದ್ರಿಂದ ಕಾಳುಗಳ ಪರಿಮಳ ಕೂಡ ಬರುತ್ತೆ, ಹಾಗೆ ಬೇಗ ಕೂಡ ಹಾಳಾಗೋದಿಲ್ಲ. ಗಂಜಿ ಕುಡಿಯುವಾಗ ಒಳ್ಳೆಯ ರುಚಿ ಅನಿಸುತ್ತೆ. ಸಣ್ಣ ಉರಿಲೇ ಹುರ್ಕೋಬೇಕು. ನಮಗೆ ದಿನ ಈ ಕಾಳುಗಳನ್ನ ಬಳಸೋಕ್ಕಾಗೋದಿಲ್ಲ, ಅದಕ್ಕೆ ಈ ಥರ ಗಂಜಿ ಮೂಲಕ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ ಕೂಡ ಸಿಗುತ್ತೆ. ನಾನು ಈ ಪ್ರೋಟೀನ್ ಪೌಡರ್ನ ನನ್ನ ಮಕ್ಕಳಿಗೂ ಕೂಡ ಕೊಡ್ತೀನಿ. ಇದನ್ನು ಕುಡಿಯೋದ್ರಿಂದ ಜಾಯಿಂಟ್ ಪೇನು, ಮಸಲ್ಸ್ ಪೇನು, ಸುಸ್ತು ಯಾವುದೂ ಇರೋದಿಲ್ಲ. ನೀವು ನೋಡ್ತಿರೋ ಹಾಗೆ ಮೆಂತೆ, ಉದ್ದಿನಕಾಳು ಎಲ್ಲ ಬಳಸ್ತಾ ಇದ್ದೀನಿ. ಸೊ ಎಲ್ಲ ಥರದ ಪ್ರೋಟೀನ್ಸ್ ಕೂಡ ನಾನು ಮಾಡ್ತಾ ಇರೋ ಗಂಜಿಯಲ್ಲಿ ಸೇರಿಕೊಂಡಿರುತ್ತೆ. ಎಲ್ಲ ಪದಾರ್ಥಗಳನ್ನು ರಾಗಿಯಿಂದ ಹಿಡಿದು ಪ್ರತಿಯೊಂದು ಕಾಳು, ಸಿರಿಧಾನ್ಯಗಳು ಎಲ್ಲವನ್ನು ತೊಳೆದು ಒಣಹಾಕಿ ನಂತರ ಬಳಸೋದ್ರಿಂದ ಒಳ್ಳೆಯದು. ಯಾಕಂದರೆ ಅದರಲ್ಲಿರೋ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಕಂಟೆಂಟ್ನ ಹೊರಟೋಗುತ್ತೆ. ನಾವು ಹಾಗೆ ಹುರಿದು ಬಳಸೋದ್ರಿಂದ ಪೌಡರು ಅದು ಇದು ಎಲ್ಲ ಥರನೂ ಇರುತ್ತೆ. ಸೊ ಅದನ್ನು ನಾವು ಒಂದು ಸರಿ ವಾಶ್ ಮಾಡಿ ನಂತರ ಒಣ ಹಾಕಿ ಆಮೇಲೆ ಹುರಿದು ಬಳಸೋದ್ರಿಂದ ಉತ್ತಮ. ಹೀಗೆ ಆಮೇಲೆ ನಾನು ಗೋಧಿ ಬೆಳೆಸಿದ್ದೀನಿ, ಕೆಂಪಕ್ಕಿ ಬೆಳೆಸಿದ್ದೀನಿ. ಕೆಂಪಕ್ಕಿ ಅಂದರೆ ಮಲೆನಾಡು ಅಕ್ಕಿ ಅಂತಲೂ ಹೇಳ್ತಾರೆ ಅದನ್ನು. ಆಮೇಲೆ ಬಿಳಿ ಜೋಳನ ಸಣ್ಣ ಹುರಿತಾ ಇದ್ದರೆ ಹೀಗೆ ಪಟ ಅಂತ ಹೇಳಿ ಇದಾಗತ್ತೆ. ಆ ಥರ ನಂತರ ನಾನು ಪ್ರತಿಯೊಂದು ಸಿರಿಧಾನ್ಯಗಳು ಕೂಡ ಹುರ್ಕೊಂಡಿದ್ದೀನಿ. ಸಜ್ಜೆ, ನವಣೆ, ಊದಲು, ಅರ್ಕ ಪ್ರತಿಯೊಂದನ್ನು ಹುರ್ಕೊಂಡು ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಫ್ಲೇವರ್ಗೆ ಅಂತ ಜೀರಿಗೆ, ಮೆಣಸು ಮತ್ತು ಏಲಕ್ಕಿನ ಹಾಕಿ ಹುರ್ಕೊಂಡು ಅದಕ್ಕೂ ಕೂಡ ಹಾಕಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಹುರಿದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಯಾಕಂದರೆ ಬಿಸಿ ಇರುತ್ತೆ. ಅದನ್ನು ನಾವು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೋದ್ರಿಂದ ಹಿಟ್ಟು ನೀರಾದಂಗೆ ಆಗಿಬಿಡುತ್ತೆ, ಇಲ್ಲ ಅಟ್ಲೀಸ್ಟ್ ಹಬೆ ಬಂದಂಗೆ ಆಗಿಬಿಡುತ್ತೆ. ಸೊ ನಾವು ಒಂದು ಸ್ವಲ್ಪ ಹೊತ್ತು ಈ ಥರ ಒಂದು ತೆಳು ಬಟ್ಟೆ ಮೇಲೆ ಆರ ಹಾಕಿಬಿಟ್ವಿ ಅಂತ ಹೇಳಿದ್ರೆ ಅದು ನೀಟಾಗಿ ಕಂಪ್ಲೀಟಾಗಿ
ಕ್ರಿಸ್ಪಿನೂ ಆಗುತ್ತೆ, ತಣ್ಣಗಾಗಿರುತ್ತೆ. ನಾವು ಮಿಕ್ಸಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಮಗೆ. ನಂತರ 5-10 ನಿಮಿಷ ಆದಮೇಲೆ ನಾವೆಲ್ಲ ಪದಾರ್ಥಗಳನ್ನ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಎಲ್ಲನೂ ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೋಬೋದು. ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈ ಥರ ಎಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಮಾಡಿ ಒಂದು ಪೌಡರ್ ಥರ ಮಾಡಿಟ್ಕೊಂಡು ಒಂದು ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಇದನ್ನು ಕುಡಿಯೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಮಕ್ಕಳ ಬುದ್ಧಿ ಬೆಳವಣಿಗೆ ಕೂಡ ಒಳ್ಳೆಯದು. ಇದನ್ನು ನಿಮ್ಮ ಮನೇಲಿ ಕೂಡ ಮಾಡಿ ಹೇಗಿತ್ತು, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಆಲ್.